ವೆಲ್ಕಮ್ ಟು ಮಾತುಕತೆ. ನಾವು ನ್ಯೂಸ್ ಹಾಕ್ಕೊಳ್ತಾಗ ಬೆಳಗ್ನೊತ್ತು ನ್ಯೂಸ್ ಎಲ್ಲರೂ ನೋಡ್ತಿರ್ತೀವಿ, ಇಲ್ಲ ನ್ಯೂಸ್ ಪೇಪರ್ಸ್ ಓದ್ತಿರ್ತೀವಿ. ನೋಡಿದಾಗ 2 ದಿನಕ್ಕೆ ಮುಂಚೆ ತೋರಿಸಿರ್ತಾರೆ ಬರಗಾಲ, ಸರಿಯಾಗಿ ಮಳೆ ಬರ್ತಿಲ್ಲ, ಎಲ್ಲ ಒಣಗೋಗ್ಬಿಟ್ಟಿದೆ ಕೆರೆ ಕಟ್ಟೆಗಳೆಲ್ಲ ಅಂತ ತೋರಿಸ್ತಿರ್ತಾರೆ. ಅಲ್ಲೇನಿದೆ ಅದನ್ನು ತೋರಿಸ್ತಿರ್ತಾರೆ ಅವ್ರು, ಮೀಡಿಯಾದವ್ರಲ್ಲ, ಅವ್ರ ಜಾಬ್ ಅದು. ತಿರುಗಿ ವಿದಿನ್ 2-3 ಡೇಸ್ಗೆ ಡ್ಯಾಮ್ ಇಷ್ಟು ಗೇಟ್ಸ್ಗಳು ಓಪನ್ ಮಾಡಿದ್ದಾರೆ, ತುಂಬ ಹರಿತಿದೆ, ಲಿಮಿಟ್ ಮೀರಿ ರೋಡ್ಗೆಲ್ಲ ಬಂದು ಏನೋ ಬ್ರಿಡ್ಜ್ಗಳೆಲ್ಲ ಮುಳುಗೋಗ್ತಿದೆ ಅನ್ನೋದನ್ನು ನೋಡಿದ್ದೀವಿ, ನಾವು ಕೇಳಲ್ಪಡ್ತಾ ಇದ್ದೀವಿ ಇವಾಗೆಲ್ಲ ಅಲ್ವಾ, ನೋಡ್ತಾ ಇದ್ದೀವಿ ಮೀಡಿಯಾಗಳಲ್ಲಿ. ಅವ್ರು ಕೆಲಸ ಮಾಡ್ತಿದ್ದಾರೆ, ದೇ ಆರ್ ಡೂಯಿಂಗ್ ದೇರ್ ಜಾಬ್. ಅಲ್ಲೇನು ನಡೀತಿದೆ ಅದನ್ನು ತೋರಿಸ್ತಿದ್ದಾರೆ, ಸರಿನಾ? ಈ 2 ನ್ಯೂಸ್ ಇದೆಯಲ್ಲ, ಇಲ್ಲಿ ಬರಗಾಲ, ಇಲ್ಲಿ ನೀರು ಬರ್ತಿಲ್ಲ, ಇಲ್ಲಿ ನೀರು ಎಲ್ಲ ಕೆರೆ ಕಟ್ಟೆ ಒಣಗೋಗ್ಬಿಡ್ತಾ ಇದೆ ಅಂತ ಇಲ್ಲಿ ಹೇಳಿದ್ರಲ್ವಾ. ವಿದಿನ್ 3-4 ಡೇಸ್ಗೆ ಇಲ್ಲಿ ಮುಳುಗೋಗ್ತಿದೆ ಅನ್ನೋ ಲೆವೆಲ್ಗೆ ಬಂತಿಲ್ಲಿ ನ್ಯೂಸು. ಸೊ ಇಲ್ಲಿಂದ ಇಲ್ಲಿಗೆ ವಿದಿನ್ 2-3 ಡೇಸ್ಗೆ ಚೇಂಜ್ ಆಗಿದೆ ನ್ಯೂಸು. ಸೊ ಹೆಚ್ಚು ಕಮ್ಮಿ ಆಯಿತು ಪರಿಸರದಲ್ಲಿ, ಸಿಸ್ಟಮಲ್ಲಿ. ಪರಿಸರ ಬಿಡಿ, ನಾವು ಹೇಗೆ ನಡ್ಕೋತೀವಿ ಅದೇ ಥರ ಉತ್ತರ ಕೊಡುತ್ತೆ. ಆದರೆ ಸಿಸ್ಟಮು ಫೇಲ್ಡು. ಎಲ್ಲಿ ಕರಪ್ಟ್ ಸಿಸ್ಟಮ್, ಎಲ್ಲರೂ ಹೇಳ್ತೀವಿ ಬಿಡ್ರಿ ಕರಪ್ಟ್ ಸಿಸ್ಟಮು. ಯಾಕೆ? ಇದಕ್ಕೆ ಅಂತಲೇ ನೀವು ಒಂದು ಅಥಾರಿಟಿ, ಇದಕ್ಕೆ ಅಂತ ಒಂದು ಆಫೀಸು, ಇದಕ್ಕೊಂದು ಮಿನಿಸ್ಟ್ರುಗಳು, ಇದಕ್ಕೆ ಅಧಿಕಾರಿಗಳು, ಪ್ರತಿಯೊಬ್ಬರನ್ನೂ ಇಟ್ಕೊಂಡಿರ್ತೀರ. ಆ ಹೂಳು ಎತ್ಸಲ್ಲ ಯಾಕೆ ಡ್ಯಾಮ್ಗಳಲ್ಲಿ? ಅಷ್ಟು ಏನ್ರಿ, ಒಂದು 10 ದಿನ ಬಂತ ಮಳೆ, ಇಲ್ಲಿಂದ 3-4 ಡೇಸ್ಗೆ, ಒಂದು ವಾರದಲ್ಲೇ ಮಳೆ ಅಷ್ಟೊಂದು ಬಂದು ಎಲ್ಲ ಕೆರೆ ಕಟ್ಟೆ ಎಲ್ಲ ತುಂಬೋಗ್ಬಿಟ್ಟಿದೆಯಾ? ಸ್ವಲ್ಪ ಯೂಸ್ ಮಾಡೋಣ ಅಲ್ಲ. ಯಾರಿಗೆ ಫೂಲ್ ಮಾಡ್ತಿದ್ದೀರಾ? ಯಾಕೆ ಆಟ ಆಡ್ತಾ ಇದ್ದೀರಾ ಎಲ್ಲರ ಹತ್ರ? ಅಷ್ಟು ಬೇಗ ಡ್ಯಾಮ್ಗಳು ತುಂಬೋಗ್ಬಿಡುತ್ತಾ? ಯಾಕೆ ಹೂಳೆತ್ಸಲ್ಲ? ಕೆಲಸ ಮಾಡೋಕ್ಕೆ ಬರ್ತಾರೆ ಅವರೇನೆ, ಆದರೆ ತೊಗೊಳ್ಳೋದಿಲ್ಲ. ಪ್ರಾಜೆಕ್ಟ್ಗಳು ಯಾಕೆ ತೊಗೊಂಡು ಬರೋದಿಲ್ಲ? ನೀವು ತೊಗೊಂಡು ಬಂದಿದ್ದೀನಿ ಪ್ರಾಜೆಕ್ಟು, ಬಟ್ ನನಗಿನ್ನು ಕೆಳಗಡೆ ಇರೋರು ಸರಿಗೆ ಮಾಡ್ತಿಲ್ಲ. ನೀವು ನಿಗಾ ವಹಿಸಿ ಅಲ್ವಾ, ಸ್ವಲ್ಪ ಅವ್ರ ಕಡೆ ನೋಡಿ ಅಲ್ವಾ, ಮಾಡ್ತಿದ್ದಾರಾ ಇಲ್ವಾ ಅನ್ನೋದು. ಏನ್ರಿ, ಒಂದು ಫೋನ್ ಕಾಲು ಮಾಡೋಕ್ಕಾಗಲ್ವಾ? ಮಾಡಿ, ನಿಗಾ ವಹಿಸಿ. ಅಷ್ಟು ಬೇಗ ಡ್ಯಾಮ್ ತುಂಬೋಯ್ತಾ? ವಿದಿನ್ 3-4 ಡೇಸ್ 15 ಡೇಸ್ಗೆ ಮಳೆ ಬಂದು ಅಷ್ಟೊಂದು ಮಳೆ ಬಂತಾ? ಆ ಡ್ಯಾಮ್ ತುಂಬೋ ಅಷ್ಟು ಮಳೆ ಬಂತಾ? ಏನಪ್ಪ ಪ್ರಶ್ನಾರ್ಥಕ ಅಲ್ವಾ? ಸ್ವಲ್ಪ ನೋಡ್ಕೊಳ್ಳಿ, ಗೌರ್ಮೆಂಟ್ ಇದ್ರ ಮೇಲೆ ನಿಗಾ ವಹಿಸಿ. ಯಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು. ಹಾಡೇದೆ, ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ. ಇಷ್ಟು ಬೇಗ ಇಷ್ಟೊಂದು ಮುಂಗಾರು ಮಳೆ ಬಂದು ಡ್ಯಾಮೇ ತುಂಬೋಗ್ಬಿಟ್ಟಿದೆ ನಮ್ಮ ದೇಶದಲ್ಲಿ.